ಮೋಹನ್ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದೆಹಲಿ ಪಂಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಸ್ಥಾನಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿನೇ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದರು. ಆದರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಅದಕ್ಕೆ ಫೇವರ್ ಆಗಿ ಕಾಣ್ತಾ ಇಲ್ಲ, ವಿಶೇಷವಾಗಿ ದೆಹಲಿಯ ಮಟ್ಟಿಗೆ. ದೆಹಲಿಯಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ, ಗ್ಯಾರಂಟಿ ಇಲ್ಲ ಅಂತಲೂ ಹೇಳ್ತಾ ಇದೆ. ಸೊ ಈಗ ನೀವು ಹೇಳೋ ಪ್ರಕಾರನೇ 0 ಇಂದ 2 ಸೀಟು ಅಂದರೆ 2 ಸೀಟು ಗೆಲ್ಲೋ ಥರ, ಅಂದರೆ ಗೆಲ್ಲೋ ಮಟ್ಟಕ್ಕೆ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದೀರಾ. 2019 ಲೋಕಸಭಾ ಚುನಾವಣೆಯಲ್ಲೂ ಸಹ ನಾನು ಅಲ್ಲಿದ್ದೆ. ಸುಮಾರು 1 ತಿಂಗಳು ನಾನು ಅಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆ. 2024 ಲೋಕಸಭಾ ಚುನಾವಣೆಯಲ್ಲೂ ಸಹ ದೆಹಲಿಯಲ್ಲಿ ನಾನು ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೀವು ಹೇಳಿದ್ರಲ್ಲ, ಈ ಸಿಗ್ನೇಚರ್ ಕ್ಯಾಂಪೇನು, ಜೈಲ್ ಕಾ ಜವಾಬು, ಇದೆಲ್ಲ ಕ್ಯಾಂಪೇನ್ಗಳನ್ನ ದಿಲ್ಲಿಯಲ್ಲಿ ಪ್ರತಿಯೊಂದು ಲೋಕಸಭೆಯಲ್ಲೂ ನಾವು ಮಾಡ್ತಾ ಇದ್ವಿ. 2019ಗೂ ಈ ಸರಿಗೂ ಎಷ್ಟು ವ್ಯತ್ಯಾಸ ಇತ್ತಂದರೆ, 2019ರಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಜನ ಒಂದು ಮಾತು ನಮ್ಗೆ ಹೇಳ್ತಾ ಇದ್ರು, ದೆಹಲಿ ಕೆ ಲಿಯೇ ಅರವಿಂದ್ ಕೇಜ್ರಿವಾಲ್, ದೇಶ್ ಕೆ ಲಿಯೇ ಮೋದಿ ಅಂತ. 2019ರಲ್ಲಿ. ಈ ಸರಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಕಳಿಸಿರೋ ಒಂದು ವಿಷಯ ಏನಿದೆಯಲ್ಲ, ಅರವಿಂದ್ ಕೇಜ್ರಿವಾಲ್ನ ಯಾಕೆ ಜೈಲಿಗೆ ಕಳಿಸಿದ್ರು, ಏನು ತಪ್ಪು ಮಾಡಿದಾರೆ ಅಂತ ಹೇಳಿ ಅವ್ರನ್ನ ಜೈಲಿಗೆ ಕಳಿಸಿದ್ರು, ಅದು ಮುಖ್ಯಮಂತ್ರಿ ಆಗಿರೋರ್ನ ಯಾಕೆ ಜೈಲಿಗೆ ಕಳಿಸಿರೋ ಪ್ರಶ್ನೆ ನಾವು ಕೇಳೋಕ್ಕಿಂತ ಮುಂಚೆನೇ ಜನ ಹೇಳ್ತಾ ಇದ್ರು. ಸೊ ಆ ಥರ ನಾವು ಎಷ್ಟೊಂದು ಸರ್ವೆಗಳನ್ನ ಮಾಡ್ತಾ ಇದ್ವಿ, ಎಷ್ಟೊಂದು ಪ್ರಚಾರ ಮಾಡಬೇಕಾದಾಗ ಜನರ ಹತ್ರ ಮಾತಾಡ್ತಾ ಇದ್ವಿ. ಜನರ ಅಭಿಪ್ರಾಯ ಈ ಸರಿ ಅದೇನು ದೇಶಕ್ಕೆ ಮೋದಿ ಅನ್ನೋದು ಅಲ್ಲಿ ದೆಹಲಿಯಲ್ಲಿ ಇಲ್ಲ. ನೀವು ಹೇಳಿರೋ 2, 5 ಏನಿದಿಲ್ಲ, ಅದು ಉಲ್ಟಾನೂ ಆಗೋ ಸಾಧ್ಯತೆಗಳು ಎಲ್ಲ ಇದೆ ಅಲ್ಲಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವೇನೊಂದು ಸರ್ವೆಗಳನ್ನ, ಯಾಕಂದ್ರೆ ನಾನು ದೆಹಲಿಯಲ್ಲಿ ಇದ್ದೆ ಚುನಾವಣೆವರೆಗೂ, ಆ ಒಂದು ಸರ್ವೆಗಳಲ್ಲಿ ನಾವು ಮಾಡಿದಾಗ್ಲೂ ಜನರ ಹತ್ರ ಮಾತಾಡಿದಾಗ್ಲೂ ಕನಿಷ್ಠ 5 ಸೀಟು ಇಂಡಿಯಾ ಅಲಯನ್ಸು ದೆಹಲಿಯಲ್ಲಿ ಗೆಲ್ಲೋ ಎಲ್ಲ ಚಾನ್ಸಸ್ಸು ಇದೆ. ಬಿಜೆಪಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ನಾವು ದೆಹಲಿಯಲ್ಲಿ ಅವ್ರು ಗೆಲ್ತೀವಿ ಅನ್ನೋ ಥರ ಇದ್ದಿದ್ರೆ 6 ಮಂದಿ MP ಗಳನ್ನ ಯಾಕೆ ಅವರು ತೆಗೆದು ಹೊಸಬರನ್ನ ಹಾಕಿದ್ರು? 6 ಮಂದಿ, ಮನೋಜ್ ತಿವಾರಿ ಅವ್ರನ್ನ ಬಿಟ್ಟರೆ ಬಾಕಿ 6 ಮಂದಿನೂ ಚೇಂಜ್ ಮಾಡಿದ್ರು. ಕಾರಣ ಯಾಕಂದರೆ ಅಲ್ಲಿ ದೆಹಲಿಯಲ್ಲಿ BJPಗೆ ಈ ಸರಿ ಸೋಲಂತೂ ಗ್ಯಾರಂಟಿ ಅಂತ ಗೊತ್ತಿತ್ತು. ಗೊತ್ತಿದ್ದಕ್ಕೇನೆ ಅವರು ಎಲ್ಲಾರನ್ನು ಬದಲಾಯಿಸಿದ್ರೆ, ಈ 6 ಜನ ನಿಂತ್ರೆ ಸೋಲ್ತಾರೆ, ಹಾಗಾಗಿ ಅಭಿಪ್ರಾಯ ಬದಲಾಗಲೂಬಹುದಲ್ಲ. ಅದೇ ಗೆಲ್ಬೇಕು ಅಂದ್ರೆ ಅಲ್ಲಿರೋ ಒಳ್ಳೆ ಅಭ್ಯರ್ಥಿಗಳಾದ್ರೂ ತಂದು ಹಾಕಿದ್ರೆ ಅದು ಬೇರೆ ಆಗ್ತಾ ಇತ್ತು. ಆ ತರ ಇಲ್ಲ. ದೆಹಲಿಯಲ್ಲಿ ಜನರಿಗೆ ಆಮ್ ಆದ್ಮಿ ಪಾರ್ಟಿ ಮಾಡಿರೋ ಕೆಲಸಗಳು ಇವಾಗ್ಲೂ ಇಷ್ಟ ಇದೆ. ಇವತ್ತು ಕರ್ನಾಟಕದಲ್ಲಿ ನಾವೇನು ಗ್ಯಾರಂಟಿಗಳನ್ನ ನೋಡ್ತಾ ಇದೀವಲ್ಲ, ಇದೆಲ್ಲಾ ಗ್ಯಾರಂಟಿಗಳು ದೆಹಲಿಯಲ್ಲಿ ನಾವು 5 ವರ್ಷದ ಹಿಂದೆನೆ ಮಾಡಿರೋ ಗ್ಯಾರಂಟಿಗಳು. ಇವರು ಯಾರು ಸಿದ್ದರಾಮಯ್ಯನವರು ಖುಷಿಯಾಗಿ ಹೇಳ್ತಾರೆ, ನಾವು ದೆಹಲಿಯಲ್ಲಿ ಏನು ಗ್ಯಾರಂಟಿಗಳನ್ನ ಮಾಡಿದ್ವಿ ಅದು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳಿ. ಸೊ ಆ ತರ ಗ್ಯಾರಂಟಿಗಳು ಜನರಿಗೆ, ಪ್ರತಿಯೊಬ್ಬ ಜನರಿಗೂ ದೆಹಲಿಯಲ್ಲಿ ತಲುಪಿದೆ. ಒಂದು ಸಾಮಾಜಿಕ ಭದ್ರತೆ, ಒಂದು ಆರ್ಥಿಕ ಭದ್ರತೆ ಇವತ್ತು ಬೇಕು ಅಂದ್ರೆ ಜನರಿಗೆ ಆ ಗ್ಯಾರಂಟಿಗಳ ಮುಖಾಂತರ ಮಾತ್ರನೇ ಸಾಧ್ಯ, ಇಲ್ಲಂದ್ರೆ ಆಗಲ್ಲ. ಇವತ್ತು ಇಂಡಿಯಾ ಅಲಯನ್ಸ್ಗೆ ನೆಕ್ಸ್ಟ್ 10 ವರ್ಷದಲ್ಲಿ ದೇಶನ ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ದೃಷ್ಟಿಕೋನ ಇದೆ. ಆದರೆ BJPಗೆ ವರ್ತಮಾನ ಬಿಟ್ಟರೆ ಭವಿಷ್ಯದ ಬಗ್ಗೆ ಒಂದೂ ಗೊತ್ತಿಲ್ಲ. ಇವತ್ತಿಗೆ ಏನು ಮಾಡಬೇಕು, ರಾತ್ರಿ ನಾನು ನೋಟ್ ಬಂದ್ ಮಾಡಬೇಕಾ, ಮಾಡಿಬಿಡೋದು ಅಷ್ಟೇ. ನಾಳೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ಜನರಿಗೆ ಅರ್ಥ ಆಗಿದೆ, ದೆಹಲಿಯಲ್ಲಿ ಯಾವುದೇ ಕಾರಣಕ್ಕೂ ಏನು ಮೋದಿ ಅವ್ರನ್ನ ಗೆಲ್ಸೋದಕ್ಕೆ ಆಗೋದಿಲ್ಲ ಅಂತ. ಇದೇ ರೀತಿಯಿಂದ ರಿಸಲ್ಟ್ ಬಂದ್ರೆ ಜೈಲ್ ಕಾ ಜವಾಬ್ ಓಡಿಸಿದ್ದೆ ಹಿಂಗೆ ಅಂತ ಹೇಳಿ ಜನ ನಿಜಕ್ಕೂ ಕೂಡ ಜೈಲ್ ಕಾ ಜವಾಬನ್ನ ಈ ರೀತಿಯಲ್ಲಿ ಕೂಡ ಕೊಟ್ಟಿರುವ ಅಲ್ಲಿ ಜನರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ CM ಆಗಿ, ಮುಖ್ಯಮಂತ್ರಿಯಾಗಿ ಜನ ಮೆಚ್ಚಿದ್ದಾರೆ. ಜಸ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.